ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಇರೋದೊಂದೇ ಜೀವನದ ಮತ್ತೊಂದು ಸಂಚಿಕೆಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಗಗನಚುಕ್ಕಿಯ ಎಲ್ಲ ಎಕ್ಸ್ಪ್ಲೋರೇಷನ್ನ ನೋಡಿದ್ವಿ. ಆ ಸುಂದರ ಅನುಭವವನ್ನು ನಾವೆಲ್ಲರೂ ತಗೊಂಡ್ವಿ. ಆ ಸುತ್ತಲೂ ಹರಡಿರ್ತಕ್ಕಂಥ ಹಸಿರು ಮನಸ್ಸಲ್ಲೇ ಹಾಗೇ ಉಳಿದಿದೆ. ಆ ಅನುಭವವನ್ನು ತಗೊಂಡು ನಮ್ಮ ದಾರಿ ಮತ್ತೆ ಮುಂದೆ ಸಾಗ್ತಾ ಇದೆ. ದಾರಿಯಲ್ಲಿ ಸಾಗ್ತಾ ಮನೆಯಲ್ಲಿ ಮಾಡ್ಕೊಂಡು ಬಂದಂಥ ನಮ್ಮ ಕುರುಕು ತಿಂಡಿಗಳನ್ನು ತಿಂತ ಆ ಸುಂದರತೆಯ ಅನುಭವವನ್ನು ಹಂಚ್ಕೊಳ್ತಾ ನಮ್ಮ ಮುಂದಿನ ದಾರಿ ಸಾಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ, ಶಿವನ ಸಮುದ್ರದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನ, ಅದು ಮಧ್ಯರಂಗ ದೇವಸ್ಥಾನ. ಗಗನಚುಕ್ಕಿಯಿಂದ ಈ ಮಧ್ಯರಂಗ ಅನ್ನೋ ದೇವಸ್ಥಾನ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇವಾಗ ಹೋಗ್ತಾ ಇರೋ ಭರಚುಕ್ಕಿ ದಾರಿಯ ಮಧ್ಯದಲ್ಲೇ ಇದು ಬರೋದು. ಗಗನಚುಕ್ಕಿಯಿಂದ ಹೊರಡ್ತಾ ನಮ್ಮ ಕಿಟಕಿಗಳಲ್ಲಿ ಕಂಡಂಥ ದೃಶ್ಯ ಬಲು ಮೋಹಕವಾದ ದೃಶ್ಯ ಸ್ನೇಹಿತರೆ. ಎಲ್ಲ ಕಡೆ ಹಚ್ಚು ಹಸಿರು, ಮುಗಿಯಲಾರದಷ್ಟು ಆಕಾಶದ ತುಂಬೆಲ್ಲ ಬೆಳ್ಳಿಯ ಹೊದಿಕೆಯಂತೆ ಹೊದಿಸಿದ ಮೋಡಗಳು. ಬಲು ಮನಮೋಹಕವಾದ ಈ ದೃಶ್ಯಗಳ ನಡುವೆ ಹೋಗ್ತಾ ನಮ್ಮ ದೇವಸ್ಥಾನ ಬಂದೇ ಬಿಡ್ತು. ಈ ದೇವಸ್ಥಾನಕ್ಕೆ ಮಧ್ಯರಂಗ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ರಂಗನಾಥ ಸ್ವಾಮಿ ದೇವಾಲಯಗಳು 3 ಪ್ರಮುಖ ಸ್ಥಳಗಳಲ್ಲಿವೆ. ಒಂದು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಶ್ರೀರಂಗನಾಥ, ಅದಕ್ಕೆ ಆದಿರಂಗ ಅಂತ ಕರೀತಾರೆ. ಇನ್ನೊಂದು ನಮ್ಮ ಈ ಶಿವನ ಸಮುದ್ರದಲ್ಲಿರ್ತಕ್ಕಂತಹ ಶ್ರೀರಂಗನಾಥ, ಅದಕ್ಕೆ ಮಧ್ಯರಂಗ ಅಂತ ಕರೀತಾರೆ. ಇನ್ನೊಂದು ತಮಿಳುನಾಡಿನಲ್ಲಿರ್ತಕ್ಕಂಥ ಶ್ರೀರಂಗಂ ಅನ್ನೋ ಒಂದು ಪ್ಲೇಸಲ್ಲಿರ್ತಕ್ಕಂಥ ಶ್ರೀರಂಗನಾಥ ಸ್ವಾಮಿ, ಅವರಿಗೆ ಅಂತ್ಯರಂಗ ಅಂತ ಕರೀತಾರೆ. ಹೀಗೆ ಈ 3 ದೇವಸ್ಥಾನಗಳು ಶ್ರೀರಂಗನಾಥ ಸ್ವಾಮಿಯ ಬಹಳ ಪ್ರಮುಖ ಸ್ಥಳಗಳು ಅಂತ ಹೇಳ್ತಾರೆ. ಈ 3 ದೇವಸ್ಥಾನಗಳನ್ನು ಭೇಟಿ ಮಾಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಭಕ್ತರಲ್ಲಿರೋ ನಂಬಿಕೆ. ಏನು ಮಾಡ್ತಾ ಇದ್ದೀರಿ ಇಲ್ಲಿ? ಏನದು, ಏನು ಓಪನ್ ಮಾಡ್ರಿ ನೋಡು. ಎಲ್ಲ ಸ್ಟಫ್ ಇಲ್ಲೇ ಐತಲ್ಲ. ಓಹೋ ಹೋಳಿಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಏನಂತಂದ್ರೆ ಶೇಂಗಾ ಹೋಳಿಗೆ. ಇಂಥ ಐಟಮ್ ಹೆಂಗಿಲ್ಲ. ಶ್ರೀರಂಗನಾಥ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡ ನಾವು ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಭರಚುಕ್ಕಿಯ ಕಡೆಗೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ.
ಸ್ನೇಹಿತರೆ, ಇಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಬರಚುಕ್ಕಿ ಜಲಪಾತ. ಆಮೇಲೆ ಹತ್ತಿರದಲ್ಲಿ ಹೋಗೋಣ, ಹೋಗಿ ಅಲ್ಲಿ ಏನಿದೆ, ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹೇಗೆ ಕಾಣ್ತಾ ಇದೆ ನೋಡಿ ದೂರಿಂದ. ಶಿವನ ಸಮುದ್ರದ ಈ ಎರಡೂ ಜಲಪಾತಗಳು, ಗಗನಚುಕ್ಕಿ ಮತ್ತು ಬರಚುಕ್ಕಿ, ವಿಶ್ವದ ಅತಿ ಪ್ರಸಿದ್ಧ 100 ಜಲಪಾತಗಳಲ್ಲಿ ತಮ್ಮ ಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಅಷ್ಟು ವಿಶ್ವವಿಖ್ಯಾತವಾದ ಜಲಪಾತಗಳಿವು. ಜಲಪಾತದ ಸುತ್ತಲೂ ದಟ್ಟಾರಣ್ಯವಿದೆ, ಆದರೆ ಜಲಪಾತದ ಅಕ್ಕಪಕ್ಕದಲ್ಲಿ ಹೋಗೋ ದಾರಿಲಿ ವಿಶಾಲವಾದ ಜಾಗ ಇದೆ. ಅಲ್ಲಿ ಹಚ್ಚ ಹಸಿರಿನ ಹುಲ್ಲಿದೆ, ಒಳ್ಳೆ ವಾತಾವರಣ. ನೋಡಿ, ಬರಚುಕ್ಕಿ ಶಿವನ ಸಮುದ್ರದ ಚಾಮರಾಜನಗರ ಸುಮಾರು 70 ಮೀಟರ್ ಎತ್ತರ ಇರತಕ್ಕಂಥ ಈ ಜಲಪಾತ 800 ಮೀಟರ್ ವಿಸ್ತಾರವಾದ ಹರಿವನ್ನು ಹೊಂದಿದೆ. ಇದು ಅಡ್ಡ ಹರಿವಿನ ಶೈಲಿಯ ಜಲಪಾತ. ಇವಾಗ ಮಳೆಗಾಲ ಅಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇಷ್ಟಾದ್ರೂ ನೀರಿರೋದು ಲಾಸ್ಟ್ ವೀಕ್ ಆಗಿರ್ತಕ್ಕಂಥ ಮಳೆಯಿಂದ. ನೋಡಿ ಕಾಣ್ತಾ ಇದೆ ನೋಡಿ. ನೋಡಿ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿದ್ದಾರೆ, ಅಂದ್ರೆ ಕಾಡು ಪ್ರಾಣಿಗಳು ಇರ್ತವೆ. ಸೊ ನಮ್ಮಿಂದ ಅವಕ್ಕೂ ತೊಂದರೆ ಆಗ್ಬಾರ್ದು, ಅವುಗಳಿಗಿಂದ ನಮಗೂ ತೊಂದರೆ ಆಗ್ಬಾರ್ದು ಅಂತ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಪಾಯಿಂಟ್ ಅಲ್ಲಿದೆ, ವ್ಯೂ ಪಾಯಿಂಟ್. ಈಗ ಅವೆಲ್ಲ ಕ್ಲೀನಾಗಿ ಕಾಲಿಟ್ಬಿಟ್ಟು ಕಾಲು ಕಟ್ಕೊಂಡ್ಬಿಡ್ತಾವೆ, ವಿಡಿಯೋಗಳೆಲ್ಲ ನೋಡಿದ್ವಲ್ಲ. ಹಾಂ, ಬಟ್ ಸ್ವಲ್ಪ ಎಲೆಕ್ಟ್ರಿಕ್ ಏನಾದರೂ ಹತ್ತಿದ್ರೆ ಸ್ವಲ್ಪ ಇದಿರ್ತವೆ. ನಾರ್ಮಲ್ ತಂತಿ ಅಂತಂದರೆ ಹತ್ಕೊಂಡ್ಬಂದ್ಬಿಡ್ತವೆ. ಹಿಂದಕ್ಕೆ ಬರ್ತಾವಂತ ರಾತ್ರಿ ಎಲ್ಲ. ಹಾಂ, ಇದ್ರ ಹತ್ರ ದಾಂಡೇಲಿ ಕಾಡಿಂದ ಹಾಂ, 12 ಕಿಲೋಮೀಟ್ರು ಊರಿಂದ ವಾಟರ್ ಸ್ಮೆಲ್ ಗೊತ್ತಾಗುತ್ತೆ. ಕಪ್ಪು ಸ್ಮೆಲ್ಲು, ಆಮೇಲೆ ಚಿತ್ರಗಳಿಗೆ ನಾಯಿ ಸ್ಮೆಲ್ಲು. ನಾಯಿ ಅಂದರೆ ಭಾರಿ ಇಷ್ಟ ಚಿತ್ರಗಳು.
ಸ್ನೇಹಿತರೆ, ಇವಾಗ ಸಮಯ 1:30. ಸೊ ನಾವಿವಾಗ ಎಲ್ಲಿದ್ದೀವಿ ನೋಡಿ, ಬರಚಿಕ್ಕಿ ನೋಡಿಕೊಂಡು ಬಂದ್ವಲ್ಲ, ಇವಾಗ ಅಲ್ಲೇ ಇದ್ದೀವಿ, ಅದೇ ಲೊಕೇಶನ್ನಲ್ಲಿ. ಬರಚಿಕ್ಕಿಯ ಪಾರ್ಕಿಂಗ್ ಹತ್ರ ಇರ್ತಕ್ಕಂಥ ಒಂದು ಮರ ಇದೆ. ಆ ಮರದ ಹತ್ರ ನಾವು ಅಡುಗೆ ಮಾಡ್ಕೊತಾ ಇದ್ದೀವಿ. ಹೆಂಗೆ ಮಾಡ್ತೀವಿ ಅಡುಗೆನ ಅದೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, 2 ಕಾರ್ಗಳನ್ನು ಈ ಥರ ವಿಂಡ್ಗೆ ಅಡ್ಡಾಗಿ ನಿಲ್ಲಿಸಿದ್ದೀವಿ, ಗಾಳಿ ಬರಬಾರ್ದು ಅಂತ. ಅದರ ಮಧ್ಯೆ ನಾವು ನಮ್ಮ ಅಡುಗೆ ಮನೆ ಮತ್ತು ಹಾಲ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಅಡುಗೆ ನಡೀತಾ ಇದೆ ಇವಾಗ. ನೋಡಿ ಹೇಗಿದೆ. ಸೊ ನೋಡಿ, ಸುತ್ತಲೂ ಕ್ಲೈಮೇಟ್ ಹೆಂಗಿದೆ, ಮೋಡ ಕವಿದ ವಾತಾವರಣ, ತಂಗಾಳಿ ಬೀಸ್ತಾ ಇದೆ ಸಣ್ಣಗೆ, ಒಳ್ಳೆ ಎನ್ವಿರಾನ್ಮೆಂಟು. ನೋಡಿ, ಮರ ಇದೆ, ಮರದ ಕೆಳಗಡೆ ನಮ್ಮ ಅಡುಗೆ ಕಾರ್ಯಕ್ರಮ ನಡೀತಾ ಇದೆ ಇವಾಗ. ಈ ಕಡೆ ಎಲ್ಲ ಸುತ್ತಲೂ ಕಾಡಿದೆ. ಕಾಡಿಗೆ ಹತ್ತಿರವಾಗಿ ನಾವು ಅಡುಗೆ ಮತ್ತು ಊಟ ಮಾಡ್ತಾಯಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಪುಷ್ಪ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಇವಾಗ? ಹೆಸರು ಕಾಳು ಪಲ್ಯ, ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ, ಚಪಾತಿ, ದೊಣ್ಣೆ ಮೆಣಸಿನ್ಕಾಯಿ, ಎಣ್ಣೆಗಾಯಿ, ಚಪಾತಿ ಎಲ್ಲನೂ ನಡೀತಾ ಇದೆ ಇವಾಗ. ಚಿತ್ರಾನ್ನ, ಮೊಸರನ್ನ ನೋಡಿ ಇಷ್ಟಿದೆ. ಸೊ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಭರ್ಜರಿ ಭೋಜನ ರೆಡಿ ಆಗುತ್ತೆ. ಸಖತ್ತಾಗಿ ಊಟ ಮಾಡೋಣ. ಯಾರಿಗಾದ್ರೂ ಕೆರಕ್ಕೆ ಆಡಕ್ಕೆ ಬರುತ್ತೆ ಇಲ್ಲಿ? ಕೆರೋಕೆ ಹೆಚ್ಚಿಬಿಡು ಪೀಸ್ ಪೀಸ್. ಕವಿಯು ಬರೆಯಲಾರ ಯಾವ ಕವಿಯು
ಬರೆಯಲಾರ ಬರೆಯಲಾರ. ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡು ನುಡಿಗಳಂತೆ. ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡು ನುಡಿಗಳಂತೆ. ಮುಲ್ಲೆ ಹೂ ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂ ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವ ಅರಿತು ಬರೆದು ಸುಖವ ಕಾಣುವಂತೆ. ಯಾವ ಕವಿಯು ಬರೆಯಲಾರ ಒಲವಿಂದ ಕಣ್ಣೋಟದಿಂದ. ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆ ಯಾವ ಕವಿಯು ಬರೆಯಲಾರ. ಪ್ರೇಮ ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ. ಪ್ರೇಮ ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ. ಕಂಗಳೆರಡು ತುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಕಂಗಳೆರಡು ತುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಜನಿಗಾಗಿ ನುಡಿಗಳೆರಡು ಸನಿಹ ಸೇರುವಂತೆ. ಯಾವ ಕವಿಯು ಬರೆಯಲಾರ ಒಲವಿಂದ ಕಣ್ಣೋಟದಿಂದ. ಹೃದಯದಲ್ಲಿ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಟ್ರೈ ಮಾಡ್ತೇಣ. ಒಂದು ಟ್ರೈ ಮಾಡು. ಇಲ್ಲ ಯಾವ್ದಾದ್ರೆ ನೀವು ಅಣ್ಣ ಅಕ್ಕ ಫೇವ್ರೆಟ್ ಸಾಂಗ್ ಯಾವ್ದು ಅಣ್ಣಂದು? ಇಲ್ಲ ಇಲ್ಲ ಇರುತ್ತೆ ಯಾವ್ದಾದ್ರು. ಆ ವಚನ ಹೇಳಿದ್ರೆ ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದು. ನೀವು ವಾಯ್ಸ್ ನಮ್ದು ಬಂದಂಗ ಆಡು. ಅಣ್ಣ ಇಲ್ಲಿ ಯಾರು ಪ್ರೂವ್ ಮಾಡಕ್ ಯಾರದಾರೆ? ಎಲ್ರು ಅವ್ರೆ ಬಾತ್ರೂಮ್ ಸಿಂಗರ್ಸ್. ಬಾತ್ರೂಮ್ ಸಿಂಗರ್ ಆದ್ರೂ